ಅಂದ್ರೆ ಒಂದು ಕಡೆ ಕಮ್ಯುನಿಸ್ಟ್ ಗುಂಡಾಗಳು, ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಧೋರಣೆ ಗುಂಡಾಗಳು ನಿರ್ಮಾಣ ಆಗಿ ಒಂದು ಹೊಸ ರೂಪ ಪಡ್ಕೊಂಡು ನಂತರದಲ್ಲೇ ಏನಾಗಿಬಿಟ್ಟಿದಪ್ಪ ಅಂದ್ರೆ ಕಮ್ಯುನಿಸ್ಟರ ಕಾಲದಲ್ಲಿ ಓಪನ್ ಮಾರ್ಕೆಟ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಲ್ಲಿ ನಮ್ಮ ಕಮ್ಯುನಿಸಮ್ ಏನು ಸಿದ್ಧಾಂತ ಇತ್ತು ಆ ಜನ ಏನಿದ್ರು ನಿಧಾನಕ್ಕೆ ಕಡಿಮೆ ಆಗ್ತಾ ಬಂದು ಅವರು ಅಲ್ಲಿಯ TMC ಮಿಡಲನ್ನು ಸೇರಿದರು, TMC ಗುರುತಿಸಿಕೊಂಡ್ರು ಅನ್ನೋಂಥದ್ದು. ಆ ಜನ ಇವತ್ತು ಈ ಮುಸ್ಲಿಂ ಪರ ಇರ್ಬೋದು ಅಥವಾ ಹಿಂದುತ್ವವಾದಿಗಳ ವಿರುದ್ಧ ಇರ್ಬೋದು, ಅಲ್ಲಿ ದಂಗೆಗಳು ಮೇಲ್ಮೇಲೆ ಹೇಳೋದು ಕಾರಣಕರ್ತರಾಗಿ ಇವತ್ತು BJP ಒಂದು ಬಲಿಷ್ಠ ಪಕ್ಷವಾಗಿ ಬೆಳೆದಿರೋದು ಕಾರಣ ಈ ನೀತಿ. ಅದಕ್ಕಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರು ತಮ್ಮ ಹಳೆ ನೀತಿನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರ ಬೆನ್ನತ್ತಿ ಅನೇಕ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಸೇರಿಕೊಂಡು TMC ಮೂಲಕ ತಮ್ಮ ವಿಚಾರ ಮುಂದುವರಿಸ್ಕೊಂಡು ಹೊರಟಾರೆ. ಅದೇ ಕಾಲಕ್ಕೆ ಇದನ್ನು ವಿರೋಧ ಮಾಡುವಂತಹ ಒಂದು ಹಿಂದೂ ಪಡೆ ಅವರಿಗಿಂತವರು ಇವತ್ತು ಈ ನಮ್ಮ BJP ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಇಡೀ ರಾಜ್ಯ ಎರಡು ಹೋಳಾಗ್ತಾ ಇದೆ ಏನೋ ಅನ್ನುವಂಥ ಮಾತುಗಳು ಕೇಳಿ ಬಂದವ. ಇದು ಆಗಬಾರ್ದು ಅನ್ನುವಂಥದ್ದು. ಅದಕ್ಕೆ ಕೆಲವರು ರೀತಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಯೋಗಿ ಅವರು ಇಲ್ಲ ಇಂಥ ಈ ಒಂದು ಗಲಭೆಗೂ ಅವ್ರನ್ನ ಆ ಥರ ಮುಸ್ಲಿಂ ಪರ ಇದ್ದಂಥ ಜನರನ್ನು ಹಿಡಿದು ದಂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವೆಲ್ಲ ಅವರು ಒಳ್ಳೆಯ ಜನ ಇದ್ದಾರೆ. ಈ ಹಿಂದುತ್ವವಾದವನ್ನು ಇಟ್ಟುಕೊಂಡು ಮಾಡುವಂಥ ಗೂಂಡಾಗಿರಿ ಮಾಡುವಂಥವ್ರು ನಾವು ಹಿಡಿದು ದಂಡಿಸಬೇಕಾಗಿತ್ತು ಅನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಅವರು ಹೇಳುತ್ತಿರೋದರಿಂದಾಗಿ ಇನ್ನಷ್ಟಲ್ಲಿ ಹೆಚ್ಚಾಗಿ ವೆಸ್ಟ್ ಬೆಂಗಾಲದಲ್ಲೇ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಗಲಭೆಗಳು ಆಗ್ತಾವೆ ಏನೋ ಅನ್ನುವಂಥದ್ದು. ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಇಲ್ಲ, ಅಲ್ಲಿ ಬಡತನದ ಬಗ್ಗೆ ಚರ್ಚೆ ಇಲ್ಲ, ನಿರುದ್ಯೋಗದ ಬಗ್ಗೆ ಚರ್ಚೆ ಇಲ್ಲ, ಅಲ್ಲಿ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಇಲ್ಲ. ಅವು ಮೇನ್ ಅಲ್ಲಿ ಮುದ್ದಾನ ಅಲ್ಲದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ. ಇಲ್ಲಿ ಏನಿದ್ರು ಹಿಂದೂ ಮುಸ್ಲಿಂ, ಇದರಿಂದಾಗಿ ವೆಸ್ಟ್ ಬೆಂಗಾಲ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಯಿತು ಅದು ಆಗ್ತಾ ಇಲ್ಲ ಅನ್ನೋದು ಜನಸಾಮಾನ್ಯಕ್ಕೆ ಕಾಣುತ್ತಿರೋ ಸತ್ಯ ಆಗ್ಯದ. ಇಂಥ ಸಂದರ್ಭದಲ್ಲಿ ಮಮತಾ ಅವರು ಆದರೂ ಸಹಿತ ಒಂದಿಷ್ಟು ವಿಚಾರಗಳನ್ನು ಬೆಳೆಸ್ಕೊಂಡು ಇನ್ನುಳಿದ ಇಂಡಿಯಾ ಒಂದು ಸಂಘಟನೆ ಪಕ್ಷಗಳನ್ನು ವಿಶ್ವಾಸ ತೆಗೆದುಕೊಂಡು ಅಲ್ಲೇ ಶಾಂತಿ ನೆಲೆಸೋಕ್ಕೆ ಪ್ರಯತ್ನ ಮಾಡಿದರೆ ಭಾಳ ಉತ್ತಮ ಅಂತೇಳಿ ಅನ್ನಿಸ್ತದೆ. ಬಟ್ ಮಮತಾ ಬ್ಯಾನರ್ಜಿ ಅವರಾದರೂ ಸಹಿತ ಅಧಿಕಾರ ಪ್ರಿಯರು, ಅದು ಸುಲಭ ಅಧಿಕಾರ ಕೊಡದಂಥವರು. ಇಂಥ ಪರಿಸ್ಥಿತಿಯಲ್ಲೇ ಏನಪ್ಪ ಅಂದ್ರೆ ಇನ್ನಷ್ಟು ವೆಸ್ಟ್ ಬೆಂಗಾಲದಲ್ಲಿ ಇನ್ನು ದಂಗೆಗಳಾಗ್ತವೆ, ಮತ್ತೇನು ಇಲ್ಲ ಅನ್ನೋದು ಅಷ್ಟ ಮೇಲ್ಪದರಲ್ಲಿ ಕಂಡುಬರುವ ಸತ್ಯ.